ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್. ವೀಕ್ಷಕರೇ, ನಾನಿವತ್ತು ನಿಮಗೆ ಟ್ರಿಪ್ಲೆಕ್ಸ್ ಮನೆ ತೋರಿಸ್ತಾ ಇದ್ದೀನಿ. 1000 ಸ್ಕ್ವೇರ್ ಫೀಟಲ್ಲಿ ಬಿಲ್ಡಪ್ ಆಗಿರ್ತಕ್ಕಂಥ ಹೊಸ ಮನೆ ತೋರಿಸ್ತಾ ಇದ್ದೀನಿ. ಲೊಕೇಶನ್ ವಿದ್ಯಾರಣ್ಯಪುರ, ನಿಯರ್ ಬೈ ಸಂಭ್ರಮ್ ಕಾಲೇಜ್ ಅಂತ ಹೇಳ್ಬೋದು. ಸೂಪರ್ ಡೂಪರ್ ಆಗಿರ್ತಕ್ಕಂಥ ಪ್ರಾಪರ್ಟಿ ಆ್ಯಕ್ಚುಲಾಗಿ. ಸೊ ನೀವೇನಾದರೂ ಒಂದು ಟ್ರಿಪ್ಲೆಕ್ಸ್ ಮನೆ ಅಥವಾ ಡೂಪ್ಲೆಕ್ಸ್ ಮನೆ ಪ್ಲಾನ್ ಮಾಡ್ತಾ ಇದ್ದರೆ, ಸೊ ವೆರಿ ಕ್ಲೋಸ್ ಟು ಬಸ್ ಸ್ಟಾಪ್, ಒಳ್ಳೆ ಡೆವಲಪ್ಮೆಂಟ್ ಏರಿಯಾದಲ್ಲಿ ನೀವು ಪ್ಲಾನ್ ಮಾಡ್ತಾ ಇದ್ದರೆ, ಸೊ ಡೆಫಿನೆಟ್ ಆಗಿ ನೀವು ಈ ಮನೆನ ಪ್ಲಾನ್ ಮಾಡ್ಬೋದು. ಸೊ ನಿಮಗೇನಾದರೂ 1,90,00,000 ಬಜೆಟ್ ಇತ್ತು ಅಂತಂದರೆ ಡೆಫಿನೆಟ್ ಆಗಿ ಬಜೆಟ್ನ ನೀವು ಪ್ಲಾನ್ ಮಾಡ್ಬೋದು. ಕ್ಲಾಸ್ ಆಗಿದೆ ರೀ, ಮಾಸ್ ಆಗಿದೆ, ವೆರಿ ಗುಡ್ ಕ್ವಾಲಿಟಿ ಮತ್ತು ಪ್ಲಾನಿಂಗ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಕ್ಲಾಸ್ ಆಗಿದೆ. ನೋಡಿ, ನೀವು ಎಲಿವೇಶನ್ ನೋಡ್ತಾ ಇರ್ಬೋದು, ತುಂಬ ನೀಟಾಗಿ ನೋಡಿ. ಗೇಟ್ ಎಲ್ಲ MS ವಿತ್ ಶೀಟಿಂದ ಮಾಡಿದ್ದಾರೆ, ತುಂಬ ಕ್ಲಾಸ್ ಆಗಿದೆ. ನೀಟ್ ವರ್ಕ್, ತುಂಬ ನೀಟ್ ವರ್ಕ್ ಅಂತ ಹೇಳ್ಬೋದು. ಸೊ ಎಸ್ಪೆಷಲಿ ನೀವು ಇಂಡಿಪೆಂಡೆಂಟ್ ಡೂಪ್ಲೆಕ್ಸ್ ಮನೆನ ಅಥವಾ ಟ್ರಿಪ್ಲೆಕ್ಸ್ ಮನೆನ ನೋಡ್ತಾ ಇದ್ದರೆ, 1000 ಸ್ಕ್ವೇರ್ ಫೀಟಲ್ಲಿ ನೋಡ್ತಾ ಇದ್ದರೆ ಅಥವಾ 30-40 ಸ್ಕ್ವೇರ್ ಫೀಟಲ್ಲಿ ನೋಡ್ತಾ ಇದ್ದರೆ ಖಂಡಿತವಾಗಿ ನೋಡ್ಬೋದು. ನೋಡಿ, ಪಾರ್ಕಿಂಗ್ ಏರಿಯಾ. ಸೊ ಆಲ್ಮೋಸ್ಟ್ ನಿಮಗೆ ಒಂದು 2 ಕಾರ್ನ ಆರಾಮಾಗಿ ನೀವು ಪಾರ್ಕ್ ಮಾಡ್ಬೋದು. ಸೊ ಇಲ್ಲಿ ಸಿಲಿಂಡರ್ ಸ್ಪೇಸ್ಗೆ ಜಾಗವನ್ನು ಕೊಟ್ಟಿದ್ದಾರೆ. ಕೆಳಗಡೆ ಒಂದು ಮನೆಗೆ ಮತ್ತು ಮೇಲ್ಗಡೆ ಡೂಪ್ಲೆಕ್ಸ್ ಮನೆಗೆ, ಟ್ರಿಪ್ಲೆಕ್ಸ್ ಮನೆಗೆ ಜಾಗವನ್ನು ಕೊಟ್ಟಿದ್ದಾರೆ. ಸೊ ನೋಡಿ, ಕೆಳಗಡೆ ನಿಮಗೆ 2 BHK ಮನೆ ಇದೆ, 1 BHK ಮನೆ ಇದೆ ಆ್ಯಕ್ಚುಲಾಗಿ. ಸೊ ಕ್ಲಾಡಿಂಗನ್ನು ನೋಡ್ಬೋದು ನೀವು. ಪಾರ್ಕಿಂಗ್ ನೋಡಿ ಎಷ್ಟು ವಿಶಾಲವಾಗಿದೆ. ಸೊ ಆ್ಯಕ್ಚುಲಿ ಇನ್ನೂ ವಾಷಿಂಗ್ ಆಗಿಲ್ಲ. ಸೊ ಎಲಿವೇಶನ್ ಪಾರ್ಕಿಂಗಲ್ಲಿ ಕೂಡ ಒಂದು ಗ್ರ್ಯಾಂಡ್ ಎಲಿವೇಶನ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು, ಎಷ್ಟೊಂದು ಸ್ಪೇಷಿಯಸ್ ಆದ ಪಾರ್ಕಿಂಗನ್ನು ನೀವು ನೋಡ್ತಾ ಇದ್ದೀರಾ. ಸೊ ನೋಡ್ತಾ ಇರ್ಬೋದು. ಸೊ ಮುಂದೆ ನಾನು ಹಾಗೆ ಹೋಗ್ತಾ ನಿಮಗೆ ಗ್ರೌಂಡ್ ಫ್ಲೋರಿಗೆ ನಿಮಗೆ ಮನೆ ಕ್ಲಾಡಿಂಗ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ಕ್ಲಾಡಿಂಗ್ ಕೂಡ ಗುಡ್ ಕ್ವಾಲಿಟಿ ಅಂತ ಹೇಳ್ಬೋದು. ಇದು ನಿಮಗೆ ಸಂಪ್ ಕೂಡ ಅಂತಲೇ ಹೇಳ್ಬೋದು. ಸೊ ರೈಟ್ ಸೈಡ್ಗೆ ನಿಮಗೆ, ಸೊ ಲೆಫ್ಟ್ ಸೈಡ್ಗೆ ನಿಮಗೆ ಒಂದಷ್ಟು ಸ್ಪೇಸ್ ಇದೆ ಸ್ಟೇರ್ಕೇಸ್ ಕೆಳಗಡೆ. ಸೊ ಅಲ್ಲಿ ಕಾವೇರಿ ವಾಟರ್ ಕನೆಕ್ಷನ್ ಕೂಡ ರೆಡಿ ಇದೆ. ಸೊ ಕಾವೇರಿ ವಾಟರ್ ಪೈಪ್ಲೈನ್ ಕೂಡ ಬಂದಾಗಿದೆ ರೆಡಿ. ಇನ್ನು ಕೆಲವೇ ದಿನಗಳಲ್ಲಿ ಕಾವೇರಿ ವಾಟರ್ ಕೂಡ ಈ ಪ್ರಾಪರ್ಟಿಗೆ ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು. ನಾನು ನಿಮಗೆ ಹೇಳ್ದಂಗೆ ಮುಂಚೆನೇ ವೆಸ್ಟ್ ಫೇಸ್ ಪ್ರಾಪರ್ಟಿ ಇದು. ಸೊ ನಂದಿ ಬಾಗಿಲು ಡೋರ್ ಆ್ಯಕ್ಚುಲಿ, ಅಂದರೆ ನಾರ್ತ್ ವೆಸ್ಟ್ ಡೋರು. ಸೊ ಇದು ಓನ್ ಬೋರ್ವೆಲ್ ಕೂಡ ಇದೆ ನಿಮಗೆ, ನೀರು ಕೂಡ ಏನೂ ಸಮಸ್ಯೆ ಇಲ್ಲ. ಸೊ ಇಲ್ಲಿ ಕೆಳಗಡೆ ನಿಮಗೆ 1 BHK ಮನೆ ಇದೆ ನೋಡಿ. ನಾರ್ತ್ ವೆಸ್ಟ್ ಡೋರ್ ಕೂಡ ಇದೆ. ಸೊ 4 ಎಂಟ್ರಿ ಆಗ್ತಾ ಇದ್ದೀನಿ. ಸೊ ನೋಡಿ, ಈ ಥರ ಇದೆ ಆ್ಯಕ್ಚುಲಿ ಮನೆ. ಇಲ್ಲೂ ಕೂಡ ನಿಮಗೆ ಫುಲ್ಲಿ ಲೋಡೆಡ್ ಎಲ್ಲ ಎಲಿವೇಶನ್ ಇದೆ. ನಿಮಗೆ POP ವರ್ಕ್ ಇದೆ, ಏನು ವುಡ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿದರೆ. ಟೀಕ್ ಡೋರ್ಸನ್ನು ಕೂಡ ಇಟ್ಟಿದ್ದಾರೆ, ಟೀಕ್ ವಿಂಡೋಸ್ ಕೂಡ ಇಟ್ಟಿದ್ದಾರೆ. ಸೊ ನಿಮಗೆ ನೋಡ್ತಾ ಇರ್ಬೋದು ನೀವು, ಸಿಂಪಲಾಗಿ ಆರಾಮಾಗಿ ನಿಮಗೆ ಒಂದು 10,000 ಬಾಡಿಗೆ ಬರ್ತದೆ ಈ ಮನೆ. ನಿಮಗೆ ಕೆಳಗಡೆ ಸೆಕ್ಯೂರಿಟಿ ಪರ್ಪಸ್ ಕೂಡ ಇರ್ತಾರೆ, ನೀವೇನಾದರೂ ಎಲ್ಲಾದರೂ ಹೋದರೆ. ಸೊ ಆ ಥರ ಒಂದು ಬ್ಯೂಟಿಫುಲ್ ಇರ್ತಕ್ಕಂಥ ಮನೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಸಿಂಗಲ್ ರೂಮ್ ಇದೆ. ಸೊ ನೀವು ಸಿಂಗಲ್ ರೂಮ್ ಕೂಡ ವುಡ್ ವರ್ಕ್ ಎಲ್ಲ ಆಗಿದೆ. ಫ್ರೇಮ್ ಕೂಡ ನಿಮಗೆ ಟೀಕ್ ಫ್ರೇಮನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೋಡಿ, TV ಕ್ಯಾಬಿನೆಟ್ ಕೂಡ. ಸೊ ಇಲ್ಲಿ ಒಳಗಡೆ ಹೋದರೆ ಒಂದಷ್ಟು ನಿಮಗೆ ವಾಶ್ರೂಮ್ ಕೂಡ ಇದೆ. ಸೊ ಚಿಕ್ಕದಾಗಿ ಒಂದು ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ಸೊ ಅಲ್ಲೂ ಕೂಡ ನಿಮಗೆ ಫುಲ್ಲಿ ಲೋಡ್ ಕಂಪ್ಲೀಟ್ಲಿ ಟೈಲ್ಸ್ ವರ್ಕ್ ಎಲ್ಲ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಇದು ಸಿಂಪಲ್ ಆಗಿ 1 BHK ಆ್ಯಕ್ಚುಲಿ 10,000 ಬಾಡಿಗೆ ಬರುತ್ತೆ ಈ ಲೊಕೇಶನಲ್ಲಿ ನಿಮಗೆ 1 BHK. ಸೆಟ್ ಬ್ಯಾಕ್ ಕೂಡ ನಿಮ್ಗೆ ಆಲ್ಮೋಸ್ಟ್ ಗಮನಿಸ್ಬೋದು, 3.5 ಫೀಟ್ ಸೆಟ್ ಬ್ಯಾಕ್ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ರೀ. ಮೇಲ್ಗಡೆ ಪ್ಲಾನಿಂಗ್ ಅಂತೂ ಅದ್ದೂರಿಯಾಗಿದೆ. ಸೊ ಎಸ್ಪೆಷಲಿ ನೀವು ಡೂಪ್ಲೆಕ್ಸ್ ಮನೆ, ಟ್ರಿಪ್ಲೆಕ್ಸ್ ಮನೆ, ಒಂದು 2 ಫ್ಯಾಮಿಲಿ ಅಥವಾ 3 ಫ್ಯಾಮಿಲಿ ಇರಬೇಕು, ನಾವು ಸ್ವಲ್ಪ ರಿಚ್ ಆಗಿರಬೇಕು ಅಂತಂದರೆ ಡೆಫಿನೆಟಾಗಿ ಈ ಮನೆನ ನೀವು ಚೂಸ್ ಮಾಡ್ಬೋದು. ನೋಡಿ, ಇದೆಲ್ಲ ಅಂಟಿಸ್ಕಿಡ್ ಗ್ರಾನೈಟ್ಗಳನ್ನ ಹಾಕಿದ್ದಾರೆ. ರೈಟ್ ಸೈಡ್ಗೆ ಲೆಫ್ಟ್ ಸೈಡ್ಗೆ ಎಲ್ಲ SS ಗ್ರಿಲ್ಸನ್ನು ಕೂಡ ಕೊಟ್ಟಿದ್ದಾರೆ. SS ಗೇಟ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಗೇಟ್ ಆ್ಯಕ್ಚುಲಿ ಎಲ್ಲ ನಿಮಗೆ ಆಲ್ಮೋಸ್ಟ್ 302 ಆ್ಯಂಡ್ 304 ಕ್ವಾಲಿಟಿ ಅಂತಲೇ ಹೇಳ್ಬೋದು. ಗ್ರ್ಯಾಂಡಾಗಿ ಮಾಡಿದ್ದಾರೆ, ತುಂಬ ರಿಚಾಗಿ. ನೋಡಿ, ಟೀಕ್ ವಿಂಡೋಸ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ನೋಡಿ, ಟೀಕ್ ಎಲ್ಲ ಪಾಲಿಸ್ಡ್ ವಿಂಡೋಸ್ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ನಿಮಗೆ ಶೀಟ್ POP ಕೂಡ ಮಾಡಿದ್ದನ್ನು ಗಮನಿಸ್ಬೋದು. ಆ್ಯಂಟಿಸ್ಕಿಡ್ ನಿಮಗೆ ಗ್ರಾನೈಟನ್ನು ಗಮನಿಸ್ಬೋದು. ಮತ್ತು ಸ್ಪೀಷಿಯಸ್ ಆಗಿ ಮೆಟ್ಲು ಕೂಡ ಆಲ್ಮೋಸ್ಟ್ ನಿಮಗೆ ಒಂದು 3.5 ಫೀಟ್ಸ್ ಕೊಟ್ಟಿದ್ದಾರೆ. ಸಾಕಷ್ಟು ಸ್ಪೇಸ್ ಇದೆ. ನೀವು ಈ ಥರ ಒಳಗಡೆ ಹೋದರೆ ಎದುರುಗಡೆ ರೋಡು ಕೂಡ ನಿಮಗೆ ವೈಟ್ ಸೆರಾಮಿಕ್ ಕ್ಲಾಡಿಂಗ್ಸ್ ಕೂಡ ನೀವು ನೋಡ್ತಾ ಇರ್ಬೋದು. ನೋಡಿ, ಎಷ್ಟು ಡಿಸೈನ್ ನೀಟಾಗಿ ಪ್ರೊಫೆಷ್ನಲ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಂಟೈರ್ ದ ವಾಲ್ ನಿಮಗೆ ಏನು ಕಾಣಿಸ್ತೀವಿ ಮೇಲ್ಗಡೆ ಹತ್ಕೊಂಡು ಬಂದರೆ, ಸೊ ಕಂಪ್ಲೀಟ್ ನಿಮಗೆ ಟೈಲ್ಸು ಕೆಳಗಡೆ ಗ್ರಾನೈಟಿಂದ ಫಿನಿಶ್ ಮಾಡಿದರೆ. ಇಲ್ಲಿ ನಿಮಗೆ ಗ್ರಾನೈಟ್ ಬಾರ್ಡರ್ನು ಕೂಡ ಕೊಟ್ಟಿದ್ದಾರೆ. ನೀವು ಟೀಕ್ ಡೋರಿಂದ ಎಂಟ್ರಿ ಆಗ್ತಿದ್ದಂಗೆ ಇದು ಡೂಪ್ಲೆಕ್ಸ್ ಮನೆ ನಾವು ಬರ್ತಾ ಇದ್ದೀವಿ. ನೋಡಿ, ಎಷ್ಟು ಕ್ಲೀನಾಗಿ ಕೂತ್ಕೊಂಡಿದೆ ಮನೆ, ಅಂದರೆ ಒಳ್ಳೆ ಬಾಕ್ಸ್ ಕೂತ್ಕೊಂಡಿದೆ. ಲಿವಿಂಗ್ ರೂಮ್ ಅಂತೂ ಅದ್ದೂರಿಯಾಗಿದೆ. ನನಗೂ ತುಂಬ ಇಷ್ಟ ಆಯಿತು. ನೋಡಿ, POP ಇರ್ಬೋದು, TV ಕ್ಯಾಬಿನೆಟ್ ಇರ್ಬೋದು, ವುಡ್ ವರ್ಕ್ ಇರ್ಬೋದು, ಒಂದೊಂದು ಕಿಟಕಿ ಕೂಡ, ಪ್ರತಿಯೊಂದು ಕೂಡ ತುಂಬ ಪ್ಲ್ಯಾನ್ಡಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದ್ಭುತವಾಗಿದೆ ಮನೆ. ಮತ್ತು ವೆರಿ ಕ್ಲೋಸ್ ಟು ನೋಡಿ, ಮೆಟ್ಲು ಕೂಡ ಯಾವ ಥರ ಕೊಟ್ಟಿದ್ದಾನೆ, ಅಲ್ಲೇ ನಿಮಗೆ ಆಲ್ಮೋಸ್ಟ್ ಒಂದಷ್ಟು ಸ್ಟೋರೇಜ್ ಸ್ಪೇಸನ್ನು ಕೂಡ ಕೊಟ್ಟಿದ್ದಾರೆ. POP ಅಟ್ಯಾಚ್ಡ್ ಆಗಿ ತುಂಬ ಸ್ಕ್ವೇರ್ ಶೇಪಲ್ಲಿ, ನಿಮ್ಗೆ ಡೂಪ್ಲೆಕ್ಸ್ ಮನೆಯಲ್ಲಿ ತುಂಬ ಸ್ಕ್ವೇರ್ ಶೇಪಲ್ಲಿ ಹಾಲ್ ಸಿಗೋದು ತುಂಬ ಕಷ್ಟ. ತುಂಬ ನೀಟಾಗಿ ಪ್ಲಾನ್ ಮಾಡಿ. ಟೀಕ್ ಡೋರ್ ಕೂಡ ಕ್ವಾಲಿಟಿ ಡೋರ್ ಆ್ಯಕ್ಚುಲಿ. ಸೊ ಪ್ರತಿಯೊಂದೂ ಕಂಪ್ಲೀಟ್ ಹಾಲಲ್ಲೇ ಒಂದು ಇಂಟೀರಿಯರ್ ಒಂದು ಒಳ್ಳೆ ಪ್ರೆಸೆಂಟೇಷನ್ ಕೊಡುತ್ತೆ ನಿಮಗೆ. ಸೊ ಈ ಲೆಫ್ಟಲ್ಲಿ ನಿಮಗೆ ಆಲ್ಮೋಸ್ಟ್ ದೇವಮೂಲೆಯಲ್ಲಿ ನಿಮಗೆ ವಾಸ್ತು ಪ್ರಕಾರ ದೇವಮೂಲೆಯನ್ನು ಕೊಟ್ಟಿದ್ದಾರೆ. ದೇವ್ರ ಮನೆಯನ್ನು ಕೂಡ ತುಂಬ ಗ್ರ್ಯಾಂಡಾಗಿ ನಿಮಗೆ ವುಡ್ ವರ್ಕಲ್ಲಿ ಡಿಸೈನ್ ಮಾಡಿದ್ದಾರೆ. ಮತ್ತು ಕ್ಲಾಡಿಂಗ್ ಕೂಡ ಅಷ್ಟೇ ಗೋಲ್ಡನ್ ಬಾರ್ಡ್ರಿಂದ ಮಾಡಿದ್ದಾರೆ. ಸೊ ನಾನು ನಿಮಗೆ ಡೈನಿಂಗ್ ಹಾಲ್ ವಿತ್ ಕಿಚನ್, ಓಪನ್ ಕಿಚನ್ ವಿತ್ ಡೈನಿಂಗ್ ಹಾಲ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ.
ನೋಡಿ, ಎಷ್ಟು ಆರಾಮಾಗಿ ಓಪನ್ ಡೈನಿಂಗ್ ಸ್ಪೇಸು, ಸಾಕಷ್ಟು ನಿಮಗೆ ವೆಂಟಿಲೇಷನ್ ಕೂಡ ನೀವು ಗಮನಿಸ್ಬೋದು. ಸಾಕಷ್ಟು ಸೂರ್ಯನ ಬೆಳಕಿಗೇನು ಕೊರತೆ ಇಲ್ಲ, ಬೆಳಕಿಗೇನು ಕೊರತೆ ಇಲ್ಲ. ಸೊ ಆ ಥರ ಯುಟಿಲಿಟಿ ನೀವು ಓಪನ್ ಮಾಡಿದರೆ ಸಾಕಷ್ಟು ಬೆಳಕಿದೆ. ಮತ್ತು ಆ ಕಡೆ ನಿಮಗೆ ಒಂದಷ್ಟು ವಿಂಡೋರಿಂದ ಸಾಕಷ್ಟು ಬೆಳಕಿದೆ. ನೋಡಿ ವರ್ಕ್ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಕಿಚನ್ ಕೂಡ ಸ್ಪೀಷಿಯಸ್ ಆಗಿ ಮಾಡಿದ್ದಾರೆ. ನಿಮಗೆ ಇದು ನೋಡಿ ವುಡ್ ವರ್ಕ್ ಎಲ್ಲ ಸಖತ್ತಾಗಿ ಪ್ಲಾನಿಂಗ್ ಮಾಡಿದ್ದಾರೆ. ಕಲರ್ ಕಾಂಬಿನೇಷನ್ ಇರ್ಬೋದು, ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಇದೆಲ್ಲ ನಿಮ್ಗೆ ಕ್ವಾಡ್ಸ್ ಇದನ್ನು ಕೊಟ್ಟಿದ್ದಾರೆ. ಅಲ್ಲೂ ನಾನು ಓಪನ್ ಮಾಡಿ ನೋಡ್ತೀನಿ ನೋಡಿ, ಎಲ್ಲ ಎಸ್ ನಿಮಗೆ ಅದು ಕೂಡ ಸಿಕ್ಕಾಪಟ್ಟೆ ಕ್ವಾಲಿಟಿ ಇದೆ. ನಿಮ್ಗೆ ಏನು ಸುಮಾರು ಅದರಲ್ಲೂ ಕೂಡ ಬೇರೆ ಬೇರೆ ಕ್ವಾಲಿಟಿ ಬರುತ್ತೆ. ಇಲ್ಲಿ ನಾನು ಮಾಡಿದಿರೋ ನೋಡಿದರೆ ತುಂಬ ನೀಟಾಗಿ ಪ್ಲಾನು, ತುಂಬ ಕ್ವಾಲಿಟಿ ವರ್ಕು. ಆ ಶೀಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕಲರ್ ನೋಡಿ, ಕಲರ್ ಎಲ್ಲ ಆಲ್ಮೋಸ್ಟ್ ನಿಮ್ಮ ಥಿಕ್ನೆಸ್ ಗ್ರಾನೈಟ್ ಕೂಡ ಡಬಲ್ ಗ್ರಾನೈಟಿಂದ ಅವರು ಡಿಸೈನ್ ಮಾಡಿದ್ದಾರೆ. ಮೇಲ್ಗಡೆ ಅಷ್ಟೇ ಕಂಪ್ಲೀಟ್ ಕ್ಯಾಬಿನೆಟ್ ಫುಲ್ ಮಾಡಿದ್ದಾರೆ. ನಿಮಗೆ ನೋಡಿ ವೆಂಟಿಲೇಷನ್ ಇರಬೇಕು ಅಲ್ಲಿ, ಮತ್ತು ಕಿಚನ್ ಇಂಟೀರಿಯರ್ಸ್ ಇರ್ಬೋದು, POP ಇರ್ಬೋದು, ತುಂಬ ಪ್ಲ್ಯಾಂಡ್ ಆಗಿ ತುಂಬ ನೀಟ್ ವರ್ಕ್ ಅಂತಲೇ ಹೇಳ್ಬೋದು. ಕ್ವಾಲಿಟಿ ಮನೆ ಅಂತ ಹೇಳ್ಬೋದು. ನಾನು ಇಷ್ಟು ದಿನ ಡೂಪ್ಲೆಕ್ಸ್ ಮನೆ ಒಂದಷ್ಟು ನೋಡ್ತಾ ಇದ್ದೆ, ಅದರಲ್ಲಿ ಸಾಕಷ್ಟು ಕ್ವಾಲಿಟಿ ವರ್ಕ್ ಮಾಡೋದು ನಾನು ನೋಡಿದ್ದೀನಿ, ತುಂಬ ಸೇಲ್ ಕೂಡ ಮಾಡಿದ್ದೀನಿ. ಸೊ ಬಟ್ ಈ ಮನೆ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಸೊ ನೀವೇನಾದರೂ ಕ್ವಾಲಿಟಿ ವರ್ಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ಕ್ವಾಲಿಟಿ ಬಿಲ್ಡಿಂಗ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ಒಳ್ಳೆ ಪ್ಲಾನಿಂಗ್ ಇರೋ ಮನೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ವಿದ್ಯಾರಣ್ಯಪುರ ಲೊಕೇಶನ್ ಸೈಡ್ ನೀವು ನೋಡ್ತಾ ಇದ್ದರೆ ಡೆಫಿನೆಟ್ಲಿ ಈ ಮನೆನ ಪರ್ಚೇಸ್ ಮಾಡ್ಬೋದು. ಸ್ನೇಹಿತರೆ, ನಾನು ವಿದ್ಯಾರಣ್ಯಪುರ ಅಂದ ತಕ್ಷಣ ದಯವಿಟ್ಟು ವಿದ್ಯಾರಣ್ಯಪುರ ಸರ್ಕಲಲ್ಲೋ ಇಲ್ಲ ಬಸ್ ಸ್ಟಾಪಲ್ಲೋ ಇಲ್ಲ NTA ಲೇಔಟಲ್ಲೋ ತುಂಬ ನನಗೆ BDA ಸೈಟ್ ಸಿಗುತ್ತೆ ಅಂತ ಅಂದ್ಕೊಂಬಿಡಿ. ವಿದ್ಯಾರಣ್ಯಪುರ ಲೊಕೇಶನ್ ಅಂದರೆ ಒಂದಷ್ಟು ನಿಮಗೆ 1 ಕಿಲೋಮೀಟರ್ ದೂರ ಬಂದರೆ ಸಂಭ್ರಮ್ ಕಾಲೇಜ್ ಇದೆ. ಸಂಭ್ರಮ್ ಕಾಲೇಜ್ ಸರೌಂಡಿಂಗ್ ಹತ್ರ ಈ ಪ್ರಾಪರ್ಟಿ ಇರೋದು. ಸೊ ವಿದ್ಯಾರಣ್ಯಪುರ ಸಿಟಿ ಸೆಂಟ್ರು ಅಂದ್ಕೊಂಡು ದಯವಿಟ್ಟು ನನಗೆ ಫೋನ್ ಮಾಡಿಬಿಡಿ. ಸೊ ವಿದ್ಯಾರಣ್ಯಪುರ ನಿಯರ್ ಲೊಕೇಶನ್ ಮತ್ತೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ ಇಲ್ಲಿ ಅದ್ಭುತವಾಗಿ ನಿಮಗೆ ಒಂದಷ್ಟು ನಾನು ನಿಮ್ಗೆ ಹೇಳಬೇಕು ಅಂತಂದರೆ, ಏನು ಹಾಲಲ್ಲಿ ರೂಮ್ಗಳಲ್ಲಿ ಒಂದಷ್ಟು ವುಡ್ ವರ್ಕ್ನ ತುಂಬ ಡಿಸೈನ್ಡಾಗಿ ಮಾಡಿದ್ದಾರೆ. ಅಂದರೆ ಒಂಥರ ಏನೋ ಅದೊಂಥರ ಡಿಸೈನ್, ಅದು ಏನೋ ಕೈಯಲ್ಲೇ ಮಾಡಿದಾರಪ್ಪ ಅನ್ನೋ ಥರ ಇರುತ್ತೆ, ಆ ಥರ ವರ್ಕ್ನ. ಮತ್ತು ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ, ನಿಮಗೆ ಡೋರು ಕೂಡ ನಿಮಗೆ ಆಲ್ಮೋಸ್ಟ್ ಟೀಕ್ ಡೋರನ್ನು ಕೊಟ್ಟಿದ್ದಾರೆ. ಬಾಲ್ಕನಿ ಡೋರ್ ನೀವು ನೋಡಿ ಅಬ್ಸರ್ವ್ ಮಾಡ್ಬೋದು, ಟೀಕ್ ಡೋರ್ ಮತ್ತು ಟೀಕ್ ಫ್ರೇಮ್. ಇಲ್ಲಿ ಔಟ್ಡೋರ್ ನಿಮಗೆ ಒಂದು ರೂಮಿಂದ ಒಳಗಡೆ ಬಂದರೆ ಕೆಳಗಡೆ, ಸೊ ಅಲ್ಲಿ ನಿಮಗೆ ಈ ಥರ ಕಾಣಿಸುತ್ತೆ. ಒಂದು ಚಿಕ್ಕದಾದ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ, ಅದಕ್ಕೂ ಕೂಡ ಟೀಕ್ ಡೋರನ್ನು ಕೊಟ್ಟಿದ್ದಾರೆ. ನೋಡಿ ಆ ವುಡ್ ವರ್ಕ್ ನೋಡಿ ತುಂಬ ಎಷ್ಟು ನೀಟಾಗಿ ಕಾಣುತ್ತೆ ಅಂದರೆ, ಅದು ಕೊಟ್ಟಿರೋ ಲಾಕ್ ಸಮೇತ ನಾನು ನಿಮ್ಗೆ ತೋರಿಸ್ತೀನಿ. ಅದು ಕೂಡ ನಿಮಗೆ ಆಂಟಿ ಸ್ಕಿಡ್ಸ್ ಲಾಕ್ಗಳವೆಲ್ಲ ಕಾಸ್ಟ್ಲಿ ಲಾಕ್ಗಳು ಆ್ಯಕ್ಚುಲಾಗಿ ತುಂಬ ಪ್ಲಾನ್ ಆಗಿ ತುಂಬ ನೀಟ್ ವರ್ಕ್. ರೇಟು ಕೂಡ ಹಂಗೆ ಇದೆ, 1,90,00,000. ಸೊ ಇಟ್ ಈಸ್ ನಾಟ್ ಎ ಸ್ಮಾಲ್ ಅಮೌಂಟ್, ಬಟ್ ಮನೆ ಕೂಡ ಅಷ್ಟೇ ಅದ್ದೂರಿಯಾಗಿದೆ. ಇವತ್ತಿನ ಪ್ರೆಸೆಂಟ್ ರೇಟ್ ಇಲ್ಲಿ 8,000 ರೂಪಾಯಿ ಸೈಟ್ ಓಡ್ತಾ ಇದೆ. ಸೊ ಆ ಪ್ರಕಾರ ನಿಮಗೆ ರೆಡಿ ಟು ಬಿಲ್ಡಿಂಗ್, ರೆಡಿ ಟು ಮೂವ್ ಪ್ರಾಪರ್ಟಿ. ನಿಮಗೆ ನೋಡಿ TV ಕ್ಯಾಬಿನೆಟ್ ನೋಡಿ ನೀಟಾಗಿ, ತುಂಬ ಕ್ಲೀನಾಗಿ, ಸಿಂಪಲಾಗಿ, ಪಕ್ಕದಲ್ಲೆಲ್ಲ ಗೋಲ್ಡನ್ ಲೈನ್ಸ್, ಗೋಲ್ಡನ್ ಬಾಟರ್ಗಳನ್ನ ಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ ಕೂಡ ಅಷ್ಟೇ ಸಖತ್ ಪ್ಲಾನ್ ಮಾಡೋ ಸ್ಟೇರ್ ಕೇಸ್, ವೆರಿ ಗುಡ್. ಆ್ಯಕ್ಚುಲಿ ನಿಮಗೆ ಭಾಳ ಚೆನ್ನಾಗಿ ಬಂದಿದೆ ಸ್ಟೇರ್ ಕೇಸ್ಗಳು. ಮತ್ತು ಇದು ನೀವು ನೋಡ್ತಾ ಇರ್ಬೋದು ಮಾರ್ಬಲ್ ಶೀಟ್ಸ್ ಇವೆಲ್ಲ ನೀವು ಗೋಡೆಗೆಲ್ಲ ಹಾಕ್ತಿರಲ್ವ, ಅದೆಲ್ಲ ಮಾರ್ಬಲ್ ಶೀಟ್ಸ್ ನಿಮಗೆ. ಸೊ ಮಾರ್ಬಲ್ ಶೀಟನ್ನು ಡಿಸೈನ್ ಮಾಡೋದಲ್ಲ, ತುಂಬ ಕಾಸ್ಟ್. ನಿಮಗೆ ಅರೌಂಡ್ 500 ರೂಪೀಸ್ ಸ್ಕ್ವೇರ್ ಫೀಟ್ ಇದೆ ಅದೆಲ್ಲ ನಿಮಗೆ. ಅದು ನಿಮಗೆ ಏನು ವಾಷಬಲ್ ಅದೆಲ್ಲ ಆ್ಯಕ್ಚುಲಾಗಿ ಆ ಥರ ಡಿಸೈನನ್ನು ಮಾಡಿದ್ದಾರೆ. ಕಂಪ್ಲೀಟ್ ನಿಮಗೆ ಎಂಟರ್ ದ ವಾಲಲ್ಲಿ ನಿಮ್ಗೆ ಹಾಲ್ ಎಷ್ಟು ಬರುತ್ತೋ ಅಷ್ಟು ಕೂಡ ಮಾಡಿದ್ದಾರೆ. ಮತ್ತು ಸ್ಟೇರ್ ಕೇಸಿಂದ ಮೇಲೆ ಅಪ್ ಟು ಫಸ್ಟ್ ಫ್ಲೋರ್ಗೂ ಕೂಡ ಆ ಥರ ಮಾರ್ಬಲ್ ಶೀಟ್ನ ಹಾಕಿದ್ದಾರೆ. ನಾನು ಇಲ್ಲಿ ಒಂದಷ್ಟು ಸ್ಪೇಸನ್ನು ಕೊಟ್ಟಿದ್ದಾರೆ ಸ್ಟೇರ್ ಕೇಸ್ ಕೆಳಗಡೆ ಪಕ್ಕದಲ್ಲಿ. ನೀವು ಅದನ್ನು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗಲಿ ಅಂತ ಬಿಟ್ಟಿದ್ದಾರೆ. UPS ಇಟ್ಕೋಬೋದು ಕೆಳಗಡೆ, ನೀವು ಏನಾದರೂ ಸ್ಟೋರೇಜ್ ಬಾಕ್ಸನ್ನು ಇಟ್ಕೋಬೋದು, ಎಲ್ಲ ಕ್ಲೋಸ್ ಮಾಡ್ತಾರೆ ಆ್ಯಕ್ಚುಲಾಗಿ. ಸೊ ತುಂಬ ಚೆನ್ನಾಗಿದೆ ಪ್ಲ್ಯಾನ್, ವೆರಿ ಗುಡ್ ಆರ್ಕಿಟೆಕ್ಚರಲ್ ಪ್ಲಾನ್ ಅಂತ ಹೇಳ್ಬೋದು. ನೋಡಿ ಮೆಟ್ಲು ನೋಡಿ ಯಾವ ಥರ ಇದೆ, ಅಲ್ಲಿ ಒಂದು ಪಿಲ್ಲರ್ ಕೊಟ್ಟಿದ್ದಾರೆ ವುಡನ್ದು. ಆಲ್ಮೋಸ್ಟ್ ನಿಮಗೆ ಒಂದು 3.5 ಫೀಟ್ ನಿಮಗೆ ಎಕ್ಸಾಕ್ಟಾಗಿ ನಿಮಗೆ ಸ್ಪೇಸ್ ಸಿಗುತ್ತೆ. ನೋಡಿ ಇದೆಲ್ಲ ಮಾರ್ಬಲ್ ಶೀಟ್ಸ್ ನೋಡಿ ಎಷ್ಟು ಚೆನ್ನಾಗಿ ಗೋಡೆಗೆ ಹಾಕಿದ್ದಾರೆ. SS ವಿತ್ ಮಾರ್ಬಲ್ ಶೀಟ್ ನೋಡೋಕ್ಕೆ ಒಂದು ಒಳ್ಳೆ ಗಮ್ಮತ್ತಿದೆ ಮನೆ. ಹಂಗೆ ಅಷ್ಟು ಎಲ್ಲ ಆಂಟಿಸ್ಕಿಟ್ಗಳು ನೋಡಿ ಎಷ್ಟು ಸ್ಕ್ವೇರಾಗಿ ಹಾಲಿದೆ. ನೋಡಿ ನಾನು ಕೆಳಗಡೆಯಿಂದ ಮೇಲ್ಗಡೆಯಿಂದ ಮತ್ತೆ ಪ್ಯಾನ್ ಮಾಡ್ತಾ ಇದ್ದೀನಿ. ರೈಟ್ ಎಲ್ಲ ನಿಮಗೆ ಏನು 402 ಎಲ್ಲ ಇದು ಏನೋ SS ಮೆಟೀರಿಯಲ್ಗಳು ನೋಡಿ ಮತ್ತೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಒಂಥರ ಏನೋ ಮಿನಿ ಪ್ಯಾಲೇಸ್ ಇದ್ದಂಗೆ ಇದೆಯಪ್ಪ ನೋಡಿದ್ರೆ, ಆ ಥರ ಈ ಮನೆ ಕಾಣಿಸ್ತಾ ಇದೆ. ಪ್ರತಿಯೊಂದೂ ತುಂಬ ಪ್ಲ್ಯಾನಾಗಿ ಮಾಡಿದರೆ, ಎಲ್ಲ ಚೆನ್ನಾಗಿದೆ. ನೀವು ಡೂಪ್ಲೆಕ್ಸ್ ಮನೆ ಲಕ್ಸುರಿ ಹೌಸ್ ಪರ್ಚೇಸ್ ಮಾಡಬೇಕಾದ್ರೆ ಕಣ್ಣು ಮುಚ್ಕೊಂಡು ತಗೋದಪ್ಪ ನನ್ನ ಪ್ರಕಾರ. ನೋಡಿ ಇಲ್ಲಿ ಹೆಂಗಿದೆ ನೋಡಿ, ಒಳ್ಳೆ POP ವರ್ಕ್ಗಳು ಅದೆಲ್ಲ ವುಡನ್. ಆ್ಯಕ್ಚುಲಿ ಅದೆಲ್ಲ POP ಸುತ್ತ POP ಸೆಂಟ್ರಲ್ ವುಡನ್ ಹಾಕಿದ್ದಾರೆ. ನೋಡಿ ಆಲ್ಮೋಸ್ಟ್ ನಿಮಗೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಚುಕ್ಕಿ ಟೈಲ್ಸ್ಗಳು. ಇಲ್ಲಿ ನಿಮಗೆ ಗಾರ್ಡನ್ ಏರಿಯಾ ಅಂತ ಮಾಡಿದ್ದಾರೆ. ಇದಂತೂ ಪ್ಲಾನ್ ವೆರಿ ಗುಡ್ ಅನ್ಸುತ್ತೆ ನನಗೆ. ಇಲ್ಲಿ ನಿಮಗೆ ಗಾರ್ಡನ್ ಆದರೂ ಇಟ್ಕೊಳ್ಬೋದು, ಇಲ್ಲ ಅಂದರೆ ನೀವೇನಾದರೂ ಲೈಕ್ ವಾಷಿಂಗ್ ಏರಿಯಾ ಟೈಪ್ ಯೂಸ್ ಮಾಡ್ಕೋಬೋದು. ಒಂಥರ ಅಲ್ಲೇ ನಿಮಗೆ ನೋಡಿ ಇದು ಇಷ್ಟು ದೊಡ್ಡದಾದ ಲಿವಿಂಗ್ ರೂಮ್ ಇದೆ ಅಲ್ಲೇ ಫಸ್ಟ್ ಫ್ಲೋರಲ್ಲಿ.
ರೈಟ್ ಸೈಡ್ಗೆ ಒಂದು ರೂಮ್ ಇದೆ ಮತ್ತು ಲೆಫ್ಟ್ ಸೈಡ್ಗೆ ಒಂದು ರೂಮ್ ಇದೆ. ಸೊ ನೋಡಿ ಇಲ್ಲಿ ಸಿಕ್ಕಾಪಟ್ಟೆ ವಿಶಾಲವಾದ ನನ್ನ ಐ ಥಿಂಕ್ ನನಗೆ 15/12 ಇಲ್ಲ 15/15 ರೂಮ್ ನೋಡಿ. ವುಡ್ ವರ್ಕ್ ಎಲ್ಲ ಹೆಂಗಿದೆ, POP ಹೆಂಗಿದೆ ನೋಡಿ. ಮತ್ತೊಮ್ಮೆ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ವುಡ್ ವರ್ಕ್ ಎಲ್ಲ ಒಂಥರ ವುಡ್ ವರ್ಕೆ ಒಂಥರ ಏನೋ ಒಂಥರ ಡಿಫ್ರೆಂಟ್ ಟೆಕ್ನಿಕಾಗಿ ಮಾಡಿದ್ರೆ ಆ ಶೀಟ್ಸ್ ಸಿಗುತ್ತೆ ನಿಮಗೆ ಆ ಥರ. ಬಟ್ ಆದರೂ ಕೂಡ ನೋಡಿ ಇಲ್ಲೂ ಕೂಡ ನಿಮಗೆ ಟೀಕ್ ಡೋರನ್ನು ಹಾಕಿದ್ದಾರೆ. ಇಲ್ಲೂ ಕೂಡ ಒಂದು ಬಾಲ್ಕನಿ ಇದೆ. ಆ್ಯಕ್ಚುಲಿ ಬಾಲ್ಕನಿಗಳಿಗೆ ಎಲ್ಲ ರೆಡಿಮೇಡ್ ಡೋರ್ಗಳನ್ನೇ ಹಾಕ್ತಾರೆ, ಬಟ್ ಇವರು ಟೀಕ್ ಫ್ರೇಮ್ ಆ್ಯಂಡ್ ಟೀಕ್ ಡೋರ್ಗಳನ್ನೇ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ನೋಡಿ ಎಷ್ಟು ದೊಡ್ಡದಾಗಿರ್ತಕ್ಕಂಥ ಅಲ್ಲೂ ವೈಟ್, ನಿಮಗೆ ವೈಟ್ ಪ್ಲಸ್ ಬ್ಲ್ಯಾಕ್ ಚುಕ್ಕಿ ಡಾಟ್ ಇದನ್ನು ಗ್ರಾನೈಟನ್ನು ಚೂಸ್ ಮಾಡಿದ್ದಾರೆ. ಇಲ್ಲಿ ಒಳಗಡೆ ಒಂದು ಡ್ರೆಸ್ಸಿಂಗ್ ಟೈಪ್ ಒಂದು ಏನೋ ಒಂದು ಮಾಡಿದ್ದಾರೆ, ಅದು ಕೂಡ ಒಂದು ಸಿಂಪಲ್ ಆಗಿ ತುಂಬ ಅದ್ಭುತವಾಗಿದೆ. ಇಲ್ಲಿ ನಿಮಗೆ ಬಾತ್ರೂಮ್, ಅಟ್ಯಾಚ್ ಬಾತ್ರೂಮ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ನಿಮಗೆ ಒಂದು 4/8 ಅಲ್ಲಿ ಸೈಜಲ್ಲಿ ನಿಮಗೆ ಬಾತ್ರೂಮ್ ಇದೆ. ವಿಶಾಲವಾದ ರೂಮ್ ಕೂಡ ನೀವು ನೋಡ್ತಾ ಇರ್ಬೋದು. ಮತ್ತೊಮ್ಮೆ ನಾನು ನಿಮಗೆ ಲಿವಿಂಗ್ ಎಂಟ್ರಿ ತೋರಿಸ್ತಾ ಇದ್ದೀನಿ ಫಸ್ಟ್ ಫ್ಲೋರಲ್ಲಿ. ಎಷ್ಟು ನೋಡಿ ಲಿವಿಂಗ್ ಎಷ್ಟು ಜಾಗ ಇದೆ ನೋಡಿ ಸರ್. ಇಲ್ಲಿ ಲೆಫ್ಟ್ ಸೈಡ್ಗೆ ಆ್ಯಸ್ ಯೂಶುವಲ್ ನಿಮಗೆ ಇನ್ನೊಂದು ಕಾಮನ್ ಬೆಡ್ರೂಮ್ ಬರ್ತದೆ. ಸೊ ಕಾಮನ್ ಬೆಡ್ರೂಮ್ ಕೂಡ ನೀವು ಗಮನಿಸ್ಬೋದು ನೋಡಿ. ಇಲ್ಲೂ ಕೂಡ ವುಡ್ ವರ್ಕ್ ಯಾವ ಥರ ಅಂದರೆ ಆ ವುಡ್ ವರ್ಕ್ ನಂಗೆ ತುಂಬ ಇಷ್ಟ ಆಯಿತು. ಆ ಕಲರ್ ಕಾಂಬಿನೇಷನ್ನು, ಆ ಲಾಕ್ ಸಿಸ್ಟಮ್ಸು, ಆ ಡಿಸೈನ್ಸು ಒಂಥರ ಏನೋ ಒಂಥರ ಟ್ರೆಂಡಿಯಾಗಿ ಒಂಥರ ಹಳೇ ಸಿಸ್ಟಮ್ ಥರ ಫಾಲೋ ಮಾಡಿದ್ದಾರೆ. ಅದೆಲ್ಲ ತುಂಬ ನೋಡ್ಲಿಕ್ಕೆ ಒಂಥರ ಒಳ್ಳೆ ಲುಕ್ ಅನಿಸುತ್ತೆ. ಮತ್ತು ಎಲ್ಲನೂ ತುಂಬ ಯಾವುದೇ ಅನ್ನಾಗಲಿ ಅವ್ರು ನೆಗ್ಲೆಕ್ಟ್ ಮಾಡಿಲ್ಲ. ತುಂಬ ಎಲ್ಲದನ್ನು ಕೂಡ ತುಂಬ ಸೂಕ್ಷ್ಮ ಗಮನಿಸಿ ಟೆಕ್ನಿಕಲಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಬಿಲ್ಡರ್ ಅಂತ ಹೇಳ್ಬೋದು. ಸೊ ಆ ಥರ ಮನೆನ ಇವರು ಪ್ಲ್ಯಾಂಡಾಗಿ ಕಟ್ಟಿದ್ದಾರೆ. ಸುಮಾರು ಆಲ್ಮೋಸ್ಟು ಒಂದು ತುಂಬ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಬಿಲ್ಡರ್ಗಳು ಇದು ಮನೆ ಮಾಡೋದು. ಯಾರೋ ಇವತ್ತಿನೊಳ್ಳೆ ಕಟ್ಟಿರೋ ಬಿಲ್ಡರ್ಸ್ ಅಲ್ಲ ಆ್ಯಕ್ಚುಲಿ. ಹಂಗಾಗಿ ಪ್ಲ್ಯಾನಿಂಗ್ ಈಸ್ ವೆರಿ ವೆಲ್. ಸೊ ನೋಡ್ತಾ ಇರ್ಬೋದು ನೋಡಿ. ಸೊ ಇಲ್ಲಿ ನಾನು ಇವಾಗ ಫಸ್ಟ್ ಫ್ಲೋರ್ ಆಯಿತು, ಗ್ರೌಂಡ್ ಫ್ಲೋರ್ ಆಯಿತು, ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರ್ ಆಯಿತು, ಸೆಕೆಂಡ್ ಫ್ಲೋರು. ಈಗ ನೆಕ್ಸ್ಟ್ ನಾನು ಈಗ ಥರ್ಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಕೂಡ ಆಲ್ಮೋಸ್ಟ್ 3 ಫೀಟ್ ನಿಮಗೆ ಪ್ಯಾಸೇಜ್ ಸಿಕ್ಕಿದೆ. ರೈಲಿಂಗ್ಸ್ ಎಲ್ಲ ಬಿಟ್ಟು ನಿಮಗೆ 3.5 ಬರುತ್ತೆ ಸ್ಟೇರ್ಕೇಸ್. ಆ್ಯಕ್ಚುಲಿ ಆ್ಯಂಟಿ ಸ್ಕಿಡ್ ವಾಶ್ ಎಲ್ಲ ಆಗಿಲ್ಲ ಇನ್ನೂ. ವಾಶ್ ಆದರೆ ಮಸ್ತ್ ಮಜಾ ಅದ ಸಕ್ಕತ್ತಾಗಿ ಕಾಣುತ್ತೆ ನಿಮಗೆ ನೋಡಿ. ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ಗೆ ನಿಮಗೆ ಪಿನ್ನನ್ನು ಕೊಟ್ಟಿದ್ದಾರೆ. ಸೊ ಎಲೆಕ್ಟ್ರಿಸಿಟಿ ಪಿನ್ ನೀವು ಗಮನಿಸ್ಬೋದು. ಸೊ ಲೆಫ್ಟಿಗೆ ತಿರ್ಕೊಂಡ್ರೆ ಮತ್ತೆ ನಿಮಗೆ ಆ ಕಡೆ ನೋಡಿ ನೋಡಿ ಯು ಶೇಪ್ ಮೆಟ್ಲು. ನಾನು ಯಾವ ಥರ ಅಂದರೆ ಲೈಕ್ ಸಿಂಪಲ್ ಯು ಶೇಪ್, ಅದು C ಶೇಪಲ್ಲಿದೆ. ತುಂಬ ಇಲ್ಲಿ ನೋಡಿ ಲೈಟ್ ಸ್ಕೈ ವ್ಯೂ ಕೂಡ ಕೊಟ್ಟಿದ್ದಾರೆ. ಗಾಳಿ ಬೆಳಕಿಗೆಲ್ಲ ಏನು ಕೊಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಕೊಟ್ಟಿದ್ದಾರೆ. ಸೊ ಹಾಗೆ ನಾನು ಮುಂದೆ ಹೋದರೆ ಇಲ್ಲೊಂದು ಲಾಸ್ಟ್ ರೂಮ್. ನಾನು ಹೇಳಿದೆ ಯಾವಾಗಲೂ ಈ ಒಂದು ಟ್ರಿಪ್ಲೆಕ್ಸ್ ಮನೆಗಳಿಗೆ ಲಾಸ್ಟ್ ಟೆರೆಸ್ ಮೇಲೆ ಒಂದು ರೂಮ್ ಇದ್ದೇ ಇರುತ್ತೆ. ಸೊ ಈ ರೂಮ್ನ ನೀವು ಏನಕ್ಕಾದರೂ ಬಳಸ್ಕೋಬೋದು. ವರ್ಕ್ ಫ್ರಮ್ ಹೋಮ್ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಏನು ಬೇಕಾದ್ರೂ ಬಳಸ್ಕೋಬೋದು. ಸೊ ಇಲ್ಲೂ ಕೂಡ ಒಂದು ಬಾಲ್ಕನಿಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ರೂಮ್ಗೂ ಪ್ರತಿಯೊಂದು ಒಂದು ಬಾಲ್ಕನಿಗಳನ್ನ ಕೊಟ್ಟಿದ್ದಾರೆ ರೋಡ್ ಸೈಡ್ಗೆ. ಆ್ಯಕ್ಚುಲಾಗಿ ಇದು ನೋಡಿ ಎಷ್ಟು ದೊಡ್ಡದಾಗಿದೆ. ಒಂದು 20 ಹೆಚ್ಚು ಕಮ್ಮಿ ಒಂದು 15 ಜನ ಇರ್ಬೋದೇನಪ್ಪ, ಅಷ್ಟು ದೊಡ್ಡದಿದೆ. ಒಂದು ಛತ್ರ ಥರ ಇದೆ ಆ್ಯಕ್ಚುಲಿ ಅದು ನೋಡಲಿಕ್ಕೆ. ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ಸೊ ವುಡ್ ವರ್ಕ್ ಎಲ್ಲ ಏನೂ ಮಾಡಿಲ್ಲ. ಇದು ಗೆಸ್ಟ್ ರೂಮ್ ಆ ಥರ ಏನೋ ಮಾಡ್ಕೋಬೋದು. ನೀವು ವುಡ್ ವರ್ಕಲ್ಲೆಲ್ಲ ಹೋಮ್ ಥಿಯೇಟರ್ ಮಾಡ್ಕೋಬೋದು. ಆ್ಯಸ್ ನಿಮ್ಮ ಕಂಫರ್ಟ್ ಏನಂತೆ ಆ ಥರ ನೀವು ಪ್ಲ್ಯಾನ್ ಮಾಡ್ಕೋಬೋದು ಇದನ್ನು. ಸೊ ಇಲ್ಲಿ ಟೆಂಪ್ರರಿ ಡೋರ್ ಇದೆ, ಡೋರ್ ಹಾಕ್ಕೊಡ್ತಾರೆ ನಿಮಗೆ. ಎಸ್ ನಾನೀಗ ಕಂಪ್ಲೀಟ್ ಟೆರೆಸ್ ಹೊರಗಡೆ ಹೋಗ್ತಾ ಇದ್ದೀನಿ. ಇಲ್ಲೂ ಕೂಡ ಒಂದಷ್ಟು ನಿಮಗೆ ರೈಟ್ ಅಂಚಿಂದ ಡಿಸೈನನ್ನು ನೀವು ಗಮನಿಸ್ಕೋಬೋದು. ಸೊ ಇಲ್ಲಿ ಟೆರೆಸ್ ಮೇಲೆ ಒಂದಷ್ಟು ಟೈಮ್ ಪಾಸ್ ಮಾಡ್ಕೋಬೋದು. ಯಾವಾಗಾದರೂ ನೀವು ಪಾರ್ಟಿ ಹೇಳ್ತಾರೆ ಊಟ ಗಿಟ ಮಾಡ್ಕೋಬೋದು. ಸೊ ಮುಂದ್ಗಡೆ ಟೆರೆಸ್ಗೆ ಒಂದಷ್ಟು ಬಿಸಿಲು ಬೀಳಲಿಕ್ಕೆ ಬಟ್ಟೆ ಗಿಟ್ಟು ಹಾಕ್ಕೊಳ್ಳಿಕ್ಕೆ ಟೆರೆಸ್ ಜಾಗ ಇದು. ಸೊ 1000 ಸ್ಕ್ವೇರ್ ಫೀಟಲ್ಲಿ ಬಿಲ್ಡ್ ಆಗಿರ್ತಕ್ಕಂಥ ಮನೆ. ಆ್ಯಕ್ಚುಲಿ ನಿಯರ್ ಬೈ ವಿದ್ಯಾರಣ್ಯಪುರ ಸಂಭ್ರಮ್ ಕಾಲೇಜ್ ಅಂತ ಹೇಳ್ಬೋದು. ಬ್ಯೂಟಿಫುಲ್ ಪ್ರಾಪರ್ಟಿ, ಸೂಪರ್ ಆಗಿದೆ. ನೀವೇನಾದರೂ ಡೂಪ್ಲೆಕ್ಸ್ ಮನೆ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಡೆಫಿನೆಟಾಗಿ ಬಂದು ಈ ಪ್ರಾಪರ್ಟಿನ ವಿಸಿಟ್ ಮಾಡಿ. ಎಸ್ ನನಗೆ ಪೂರ್ತಿ ಟಾಪ್ ಫ್ಲೋರ್ ಹೋಗ್ತಾ ಇದ್ದೀನಿ, ಟ್ಯಾಂಕ್ ರೂಮ್ ಹೋಗ್ತಾ ಇದ್ದೀನಿ, MS ಏನು ಮೆಟ್ಲಿಂದ ಹತ್ಕೊಂಡು ಹೋಗ್ತಾ ಇದ್ದೀನಿ. ಇದು ಕೂಡ ವೈಟಬಲ್ ಇದೆ, ತುಂಬ ಚೆನ್ನಾಗಿದೆ. ಒಳ್ಳೆ ಗೇಟ್ ಕೂಡ ಮಾಡಿದ್ದಾರೆ. ನೀವು ಸ್ಕೈ ವ್ಯೂ ನೋಡ್ತಾ ಇರಬಹುದು ನೋಡಿ ಹೆಂಗಿದೆ ಸ್ಕೈ ವ್ಯೂ. ಇಲ್ಲಿಂದ ನಿಮಗೆ ಕಂಪ್ಲೀಟ್ ಬಿಲ್ಡಿಂಗ್ಗೆ ಬೆಳಕು ಬರುತ್ತೆ. ಸೊ ನಾನು ಕಂಪ್ಲೀಟ್ ಟೆರೆಸ್ ಮೇಲಿದ್ದೀನಿ. ಇದು ಸ್ಕೈ ವ್ಯೂನ ನಿಮ್ಗೆ ಗಮನಿಸ್ಕೋಬೋದು. ಇಲ್ಲಿ ಆಲ್ಮೋಸ್ಟ್ ನಿಮಗೆ ಒಂದು ಒಳ್ಳೆ ಟ್ಯಾಂಕನ್ನು ಕೂಡ ಹಾಕಿದ್ದಾರೆ. ಸೊ ಟ್ಯಾಂಕ್ ಬ್ರ್ಯಾಂಡ್ ನಾನು ಗಮನಿಸ್ತಾ ಇದ್ದೀನಿ ಯಾವುದು ಅಂತ. ಐ ಥಿಂಕ್ ನನಗೆ ಝೂಮ್ ಮಾಡ್ತೀನಿ ತೋರಿಸ್ತೀನಿ ಟ್ಯಾಂಕ್ ನೋಡಿ. ಇಲ್ಲಿ ಚಿಕ್ಕದಾದ ಏಣಿ ಮೇಲ್ಗಡೆ ಹೋಗಲಿಕ್ಕೆ. ಸೊ ನಿಮಗೆ ವಿಕ್ಟರ್ಸ್ ಬ್ರ್ಯಾಂಡ್ ಕೂಡ ನಿಮಗೆ ಟ್ಯಾಂಕನ್ನು ಇಟ್ಟಿದ್ದಾರೆ. ಸೊ ನೋಡಿ ಈ ಥರ ಟೆರೆಸ್ ಇದೆ. ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿರತಕ್ಕಂಥ ಏರಿಯಾ ಸ್ನೇಹಿತರೆ. ದಯವಿಟ್ಟು ಕಾಲ್ ಮಾಡಿ, ನೀವು ಕಾಲ್ ಮಾಡಿ ಪ್ರಾಪರ್ಟಿನ ವಿಸಿಟ್ ಮಾಡಿ. ಡೆಫಿನೆಟಾಗಿ ಪ್ರಾಪರ್ಟಿನ ಪರ್ಚೇಸ್ ಮಾಡೋದು. ಒಳ್ಳೆ ಪ್ರೈಸ್ ಪ್ರಾಪರ್ಟಿ ಆ್ಯಕ್ಚುಲಿ. 1,90,00,000 ಆ್ಯಕ್ಚುಲಿ. ಸೊ ಇದು ಆಫರ್ ಪ್ರೈಸ್ ಅಂತಲೇ ಹೇಳ್ಬೋದು ನಿಮಗೆ, ಯಾಕಂದರೆ ಇಲ್ಲಿ ಪ್ರೈಸ್ ಕರೆಂಟ್ ಜಾಸ್ತಿ ಇದೆ. ದಯವಿಟ್ಟು ನನ್ನ ಮನೆಗೆ ಕಾಲ್ ಮಾಡಿ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್.